ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ. ಇವತ್ತು ಸಿಂಪಲ್ ಆ್ಯಂಡ್ ಈಸಿಯಾಗಿರೋ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವತ್ತು ಎದ್ದಿದ್ದು ಲೇಟ್ ಆಗಿತ್ತು, ಹಾಗೆ ಪೂರಿ ಮಾಡಿದ್ರು ಅಮ್ಮ ತಿಂದೆ. ಇವಾಗ ಬೇಳೆ ಸಾಂಬಾರು ಮಾಡೋಕೆ ಹೋಗೋಣ. ಇಲ್ಲಿ ನಾನು ಒಂದು ಮೂಲಂಗಿ, ಒಂದು ಗೆಡ್ಡೆಕೋಸು, ಹಾಗೆ ಒಂದು ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಎಲ್ಲ ತರಕಾರಿನೂ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಎಲ್ಲ ತರಕಾರಿನೂ ವಾಶ್ ಮಾಡ್ಕೋಬೇಕು. ನಾವಿಲ್ಲಿ ಬೇಳೆನ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಹಾಕೋಬೋದು. ನಾನಿಲ್ಲಿ 1.5 ಸೌಟಷ್ಟು ಬೇಳೆನ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ತಾಯಿದ್ದೀನಿ. ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ತೊಳೆದಿರೋ ತರಕಾರಿಗಳನ್ನೆಲ್ಲ ಹಾಕ್ತಾಯಿದ್ದೀವಿ. ಈ ಬೇಳೆ ಸಾಂಬಾರನ್ನ ಈಸಿಯಾಗಿ ಮಾಡ್ಕೋಬೋದು, ಹಾಗೆ ಬೇಗನೂ ಮಾಡ್ಕೋಬೋದು. ಇಲ್ಲಿ ಕುಕ್ಕರ್ಗೆ ತೊಳೆದಿರೋ ಅಂಥ ಬೇಳೆನ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. 2.5 ಸ್ಪೂನಷ್ಟು ಖಾರದ ಪುಡಿ ಮನೇಲೇ ಮಾಡಿರೋದು. ನಾವು ಪ್ರತಿ ದಸರಾ ಹಬ್ಬಕ್ಕೂ ಮನೇಲೇ ಖಾರದ ಪುಡಿನ ಮಾಡ್ಕೋತೀವಿ. 1 ಈರುಳ್ಳಿ ಕಟ್ ಮಾಡ್ಕೊಂಡಿರೋದು, 1 ಬೆಳ್ಳುಳ್ಳಿ ಬೇಳೆ ಮಾಡ್ಕೊಂಡಿರೋದು, ಒಂದಷ್ಟು ಕರಿಬೇವು, 1 ಹಿಡಿಯಷ್ಟು ಕಾಯಿ ಕಟ್ ಮಾಡ್ಕೊಂಡಿರೋದು, ಹಾಗೆ 2 ಟೊಮೆಟೊ. ಇವಾಗ ಎಲ್ಲ ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಕರಿಬೇವು ಎಲ್ಲನೂ ಕುಕ್ಕರ್ ಒಳಗೆ ಹಾಕೋಬೇಕು. ಮೊದಲನೇದಾಗಿ ಬರೀ ಕಾಯಿ ಮಾತ್ರ ಹಾಕ್ಕೊಂಡು ಫಸ್ಟು ಕಾಯಿನ ರುಬ್ಬಬೇಕು. ಆಮೇಲಿಂದ ಅದು ಇಷ್ಟು ಪೌಡರ್ ಆಗಿದ್ರೆ ಸಾಕು. ಟೊಮ್ಯಾಟೊನೆಲ್ಲ ನೀಟಾಗಿ ವಾಶ್ ಮಾಡಿ ಒಂದನ್ನು 4 ಭಾಗ ಆಗಿ ಕಟ್ ಮಾಡಿ ಮಿಕ್ಸಿ ಒಳಗೆ ಹಾಕ್ಕೋಬೇಕು. ಫಸ್ಟು ನೀರು ಹಾಕ್ಕೊಳ್ದೆ ಈ ಥರ ರುಬ್ಕೋಬೇಕು. ಇಷ್ಟು ರುಬ್ಕೊಂಡ್ರೆ ಸಾಕು, ಅರ್ಧ ಸಾಂಬಾರು ಮುಗ್ದಾಗೆ. ರುಬ್ಬಿರೋ ಮಸಾಲೆನ ಕುಕ್ಕರ್ ಒಳಗೆ ಹಾಕಿ ಹಾಗೆ ಅದೇ ಮಿಕ್ಸಿ ಜಾರಲ್ಲಿ 1 ಚೊಂಬಷ್ಟು ನೀರು ಹಾಕೋತಾ ಇದ್ದೀನಿ. ಆ ನೀರನ್ನ ಕುಕ್ಕರ್ ಒಳಗೆ ಹಾಕ್ಕೋಬೇಕು. ಅದ್ರ ಮೇಲೆ ಇನ್ನು ಅರ್ಧ ಚಂಬು ನೀರು ಹಾಕೋತಾ ಇದ್ದೀನಿ, ಯಾಕಂದರೆ ಬೇಳೆ ಎಲ್ಲ ನೀಟಾಗಿ ಬೇಯಬೇಕು. ಎಲ್ಲ ತರಕಾರಿ ಮಸಾಲೆ ಹಾಕಿ ಒಂದು 4 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಅಲ್ಲಿಗೆ ಸಾಂಬಾರು ಆದಂಗೆ. ಇನ್ನು ಒಗ್ಗರಣೆ ಹಾಕಿದ್ರೆ ಮುಗೀತು ಅಷ್ಟೇ, ಸಾಂಬಾರು ಹಾಗೆ ಹೋಯ್ತು. ಸಾಂಬಾರು ಆಗೋ ತನಕ ಆ್ಯಸ್ ಯೂಶಲ್ ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ರಜೆ ಇದ್ದಾಗ ಮಾತ್ರ ಈ ಥರ ಅಮ್ಮಂದಿರಿಗೆ ಹೆಲ್ಪ್ ಮಾಡೋಕ್ಕಾಗೋದು. ನಾವು ಕಾಲೇಜ್ಗೆ ಹೋದರೆ ನಮ್ಮದೇ ಸಾಕಷ್ಟು ಕೆಲಸಗಳು ಮಾಡೋದಿರುತ್ತೆ. ಎಲ್ಲರೂ ಇಷ್ಟು ಸಹಾಯ ಮಾಡೋಕ್ಕಾಗಿಲ್ಲ ಅಂದರೆ ಸಣ್ಣ ಪುಟ್ಟದಾರು ಹೇಳಿದ್ದು ಮಾಡಿ. ಅಮ್ಮಂದಿರಿಗೆ ತುಂಬ ಖುಷಿಯಾಗುತ್ತೆ. ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇನ್ಸ್ಟಾದಲ್ಲೆಲ್ಲ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡೋದಕ್ಕೆ ನಮ್ಮಮ್ಮ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಡುಗೆ ಮಾಡೋಕ್ಕೆಲ್ಲ ತುಂಬಾ ಪೇಷನ್ಸ್ ಬೇಕು. ಅದರಲ್ಲೂ ವಿಡಿಯೋ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತೀವಂದರೆ ಇನ್ನೂ ಪೇಷನ್ಸ್ ಬೇಕು. ಅದಕ್ಕೆಲ್ಲ ನಮ್ಮಮ್ಮ ತುಂಬಾ ಸಪೋರ್ಟ್ ಮಾಡ್ತಾಯಿದ್ದಾರೆ. ಹಾಗೆ ಒಂದು ಕಡೆ ಸಾಂಬಾರು ಆಗ್ತಾಯಿತ್ತು, ಇನ್ನೊಂದು ಕಡೆ ಅನ್ನಕ್ಕೂ ಇಟ್ಬಿಡೋಣ ಅಂತ ಅಕ್ಕಿ ತೊಳೆದಾಕ್ತೆ. ಅದೇ ಟೈಮಿಗೆ ಕುಕ್ಕರ್ 1 ವಿಷಲ್ ಬಂದೇ ಬಿಡ್ತು. ಒಂದು ಸೈಡ್ ಅನ್ನ ಆಗೋಕ್ಕೂ ಇಟ್ಟೆ. ಅಮ್ಮನ ಜೊತೆ ಅಡುಗೆ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ನಮಗೆ ಗೊತ್ತಿಲ್ಲದೆ ಇರೋ ಎಷ್ಟೊಂದು ವಿಷಯಗಳನ್ನ ಹೇಳ್ಕೊಡ್ತಾರೆ. ಅಡುಗೆ ಮಾಡೋದ್ರ ಜೊತೆಗೆ ಅಡುಗೆ ಮನೆಯೂ ನೀಟಾಗಿ ಕ್ಲೀನ್ ಆಯಿತು. ಸಾಂಬಾರು 4ರಿಂದ 5 ವಿಷಲ್ ಬಂದರೆ ಸಾಕು. ಪ್ರೆಷರೆಲ್ಲ ಹೋದ್ಮೇಲೆ ಕುಕ್ಕರ್ನ ಓಪನ್ ಮಾಡಬೇಕು. ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ನಾವು ಯಾವಾಗಲೂ ಅಡುಗೆ ಮಾಡೋಕ್ಕೆ ಸನ್ಪ್ಯೂರ್ ಆಯಿಲೇ ಯೂಸ್ ಮಾಡೋದು, ತುಂಬ ಚೆನ್ನಾಗಿದೆ. ಒಗ್ಗರಣೆಗೆ 2ರಿಂದ 3 ಸ್ಪೂನ್ ಎಣ್ಣೆ ಹಾಕೋಬೇಕು. 1/4 ಟೀ ಸ್ಪೂನ್ ಸಾಸಿವೆ ಚಟಪಟ ಅಂದಾದಮೇಲೆ ಅದಕ್ಕೆ ಕರಿಬೇವು ಎಲೆಗಳು ಹಾಕ್ಕೋಬೇಕು. ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಬರ್ತಾ ಇದೆ. ಒಗ್ಗರಣೆನ ಸಾಂಬಾರೊಳಗೆ ಹಾಕಿ ಸ್ವಲ್ಪ ಕುದಿಸಿದ್ರೆ ಸಾಂಬಾರು ರೆಡಿ ಆಯಿತು. ಸಾಂಬಾರೆಲ್ಲ ಕುದಿಯೋಕ್ಕಿಟ್ಟು ಅಮ್ಮನಿಗೆ ನೋಡ್ಕೊಳ್ಳಿ ಅಂತ ಹೇಳಿ ನಾನು ನಾವಪ್ಪ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಹೋಗಬೇಕು ಅಂದ್ಕೊಂಡ್ವಿ. ಗಾಡಿ ಕೀ ಸಿಗ್ತಾ ಇರಲಿಲ್ಲ ಅಂತ ಹುಡ್ಕಾಡ್ತಿದ್ರೆ ಗಾಡಿ ಕೀ ಎಲ್ಲಿತ್ತು ಗೊತ್ತಾ? ಗಾಡಿಯಲ್ಲೇ ಇತ್ತು. ಯಾರೂ ನೋಡಿಲ್ಲ, ಹಾಗೆ ನಿಲ್ಲಿಸ್ಬಿಟ್ಟು ಒಳಗೆ ಬಂದಿದ್ದಾರೆ. ಸರಿ ಗಾಡಿ ಇದೆಯಲ್ಲ ಅಂತ ಹೇಳಿ ನಾನು ನಮ್ಮ ಪಪ್ಪ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಹೋದ್ವಿ. ಮಹಾಲಕ್ಷ್ಮಿ ಸ್ವೀಟ್ಸ್ ಅವ್ರ ಟೇಸ್ಟು ಬೇರೆಯವ್ರು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ. ಸ್ವೀಟ್ಸ್ ಮಾತ್ರ ಅಲ್ಲ, ಖಾರನೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲನೂ ತೊಗೊಂಡು ಆಚೆ ಬಂದ್ವಿ. ನೋಡಿದ್ರೆ ಎಲ್ಲ ಜನ ಇದ್ದರು. ಅಲ್ಲೇ ಊಟ ಮಾಡ್ತಿದ್ದದ್ದು ಒಬ್ಬರನ್ನ ಕೇಳಿದೆ ಏನಂತ. ಡೈಲಿ ಊಟ ಕೊಡ್ತಾರಾ? 12:45 ಎಲ್ಲರಿಗೂ ಕೊಡ್ತಾರಾ? ಯಾರೇ ಬಂದ್ರು ಯಾರ ಕಡೆಯಿಂದ ಕೊಡ್ತಾರದು? ಮಹಾಲಕ್ಷ್ಮಿ ಸ್ವೀಟು ಅವ್ರ ಕಡೆಯಿಂದ. ಅವ್ರ ಹತ್ರ ಎಲ್ಲ ಕೇಳ್ಕೊಂಡು ಬರಬೇಕಾದ್ರೆ ಇಬ್ಬರು ಅಂಕಲ್ ಜಾಲಿ ಅಂತ ಆಟೋಯಿಂದ ಕುತ್ಕೊಂಡು ಹೋಗ್ತಾಯಿದ್ರು. ಅಲ್ಲಿಂದ ಮನೆಗೆ ಬಂದರೆ ಅಮ್ಮ ಮುದ್ದೆ ಮಾಡ್ತಾಯಿದ್ರು ಅಪ್ಪನಿಗೆ ಅಂತ. ಅಪ್ಪನಿಗೆ ಬಿಸಿ ಬಿಸಿ ಊಟ ಹಾಕ್ಕೊಟ್ರು. ಹಾಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟೇ ಬೇರೆ ಆಗಿರುತ್ತೆ. ಪಪ್ಪ ಕೆಲ್ಸಕ್ಕೆ ಹೋಗ್ತಾಯಿದ್ರು, ಅವರಿಗೆ ಹೆಲ್ಮೆಟ್ ಕೊಟ್ಟು ಈ ವಿಡಿಯೋನ ಎಂಡ್ ಮಾಡಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.